Hello everyone, welcome back to Aditi Krishna YouTube channel. ನಾನು ವೀಣಾ ಕೃಷ್ಣ, ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲಿಸ್ಟ್, ಥೆರಪಿಸ್ಟ್ ಆ್ಯಂಡ್ ಕೌನ್ಸಿಲರ್. ಇವತ್ತು ಮನೆಯಲ್ಲೇನೆ ನಾನು ಅಂತಂದರೆ ಅದಿತಿಗೆ ಕಸ್ಟಮೈಸ್ಡ್ ಆಗಿ ಒಂದು ವರ್ಕ್ಶೀಟ್ನ ಮಾಡಿದ್ದೀನಿ. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ. ಯಾವ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ನಾನು ವರ್ಕ್ಶೀಟ್ನ ಮಾಡ್ಕೊಂಡಿದ್ದೀನಿ ಅಂತಂದರೆ, ದಿಸ್ ಇಸ್ ಆಲ್ ಅಬೌಟ್ ಬಿಗ್ ಆ್ಯಂಡ್ ಸ್ಮಾಲ್ ಕಾನ್ಸೆಪ್ಟ್. ಸೊ ನೀವು ನೋಡ್ಬೋದು. ಸೊ ಬಿಗ್ ಆ್ಯಂಡ್ ಸ್ಮಾಲ್ ಕಾನ್ಸೆಪ್ಟಲ್ಲಿ ನಾನು ವರ್ಕ್ಶೀಟ್ನ ಮಾಡ್ಕೊಂಡಿದ್ದೀನಿ. ಸೊ ಈಗ ಪ್ರೆಸೆಂಟ್ಲಿ ಅದಿತಿ ಸ್ಕ್ರಿಬ್ಲಿಂಗ್ ಮಾಡ್ತಾರೆ ಆ್ಯಂಡ್ ಕಂಟ್ರೋಲ್ ಸ್ಕ್ರಿಬ್ಲಿಂಗ್ ಈಗ ಬರ್ತಿದೆ, ಬಟ್ ಆಚೆ ಈಚೆ ಎಲ್ಲ ಹೋಗುತ್ತೆ. ಸೊ ಅದಿತಿಯ ಕಂಟ್ರೋಲ್ ಸ್ಕ್ರಿಬ್ಲಿಂಗ್ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಸೊ ನಾನು ಅದಿತಿಗೆ ಕಂಟ್ರೋಲ್ ಸ್ಕ್ರಿಬ್ಲಿಂಗ್ನ ವರ್ಕ್ ಮಾಡ್ತಿರೋದು ಇದರಲ್ಲಿ. ಈ ರೀತಿ ನಾರ್ಮಲ್ಸ್ ಬುಕ್ ಬರುತ್ತಲ್ಲ, ಸೊ ಅದರಲ್ಲಿ ಅದಿತಿಯ ಕಂಟ್ರೋಲ್ ಸ್ಕ್ರಿಬ್ಲಿಂಗ್ ಈ ರೀತಿ ಇದೆ. ಆಚೆ ಎಲ್ಲ ಹೋಗ್ತಿದೆ, ಸೊ ಎಲ್ಲ ಕಡೆ ಮಾಡ್ತಿದ್ದಾರೆ. ನೀವು ನೋಡಿರ್ತೀರಾ ಬಿಗ್ ಆ್ಯಂಡ್ ಸ್ಮಾಲ್ ಕಾನ್ಸೆಪ್ಟ್. ನೋಡಿ ಇಲ್ಲಿ ಕಂಟ್ರೋಲ್ ಸ್ಕ್ರಿಬ್ಲಿಂಗ್ ಈ ರೀತಿ ಇದೆ. ಸೊ ನಾನು ಬಿಗ್ ಆ್ಯಂಡ್ ಸ್ಮಾಲ್ ಕಾನ್ಸೆಪ್ಟ್ ವರ್ಕ್ಶೀಟ್ನ ನಾನು ಯಾವ ರೀತಿ ಮಾಡ್ಕೊಂಡೆ ಅಂತಂದರೆ, ನೀವು ಇವಾಗ ಈ ಒಂದು ಪಿಕ್ಚರ್ನ ನೋಡಿದ ತಕ್ಷಣ ನೀವು ಬೇರೆ ಒಂದು ವರ್ಕ್ಶೀಟ್ಸಲ್ಲಿ ಏನು ನೋಡಿರ್ತೀರಾ ಅಂತಂದರೆ ಬಿಗ್ ಆರ್ ಸ್ಮಾಲ್ ಅಂತ. ಸೊ ಇದರಲ್ಲಿ ನಾನು ಅದಿತಿಗೆ ಯಾವುದೇ ರೀತಿ ಕಲರ್ ಮಾಡೋದಕ್ಕೆ ಹೇಳ್ತಿಲ್ಲ. ಕೆಲವು ವರ್ಕ್ಶೀಟ್ಸ್ಗಳಲ್ಲಿ ಇರುತ್ತೆ ಕಲರ್ ರೆಡ್ ಫಾರ್ ಬಿಗ್ ಬಾಲ್ ಅಂತ, ಅಥವಾ ಕಲರ್ ಗ್ರೀನ್ ಫಾರ್ ಸ್ಮಾಲ್ ಟ್ರೀ. ಬಟ್ ಅದಿತಿಗೆ ನಾನು ಈ ಒಂದು 5 ಶೀಟ್ಸ್ ಆಫ್ ವರ್ಕ್ಶೀಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಯಾವುದೇ ರೀತಿ ನಾನು ಕಲರಿಂಗ್ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿಲ್ಲ, ಜಸ್ಟ್ ಐಡೆಂಟಿಫಿಕೇಶನ್. ಆಲ್ರೆಡಿ ನಾನು ಮಕ್ಕಳಿಗೆ ಬಿಗ್ ಆ್ಯಂಡ್ ಸ್ಮಾಲ್ ಕಾನ್ಸೆಪ್ಟ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ವಿಡಿಯೋನ ಶೇರ್ ಮಾಡಿದ್ದೀನಿ. ಅದನ್ನು ನೀವು ಚೆಕ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಡೀಟೇಲ್ಸ್ನ ಹಾಕಿರ್ತೀನಿ. ಈ ಒಂದು ವರ್ಕ್ಶೀಟ್ಸ್ ಯಾವ ಬೇಸಿಸ್ ಮೇಲಿದೆ, ಯಾವ ಒಂದು ರೀತಿ ಕಸ್ಟಮೈಸ್ ಅದಿತಿಗೆ ನಾನು ಮಾಡಿದ್ದೀನಿ ಅಂತಂದರೆ, ಬಿಗ್ ಆರ್ ಸ್ಮಾಲ್. ಸೊ ಬಿಗ್ ಬಾಲ್ ಇದೆ ಆ್ಯಂಡ್ ಸ್ಮಾಲ್ ಬಾಲ್ ಇದೆ. ಬಿಗ್ ಟ್ರೀ, ಸ್ಮಾಲ್ ಟ್ರೀ, ಒಂದು ಬಿಗ್ ಮೂನ್ ಆ್ಯಂಡ್ ಒಂದು ಕಾರ್ ಕಾನ್ಸೆಪ್ಟ್ನ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇನ್ನೊಂದು ಪೇಜಲ್ಲಿ ಆಲ್ಮೋಸ್ಟ್ ಶೇಪ್ಸ್ಗಳು. ಸೊ ಅದಿತಿಗೆ ಶೇಪ್ಸ್ ಗೊತ್ತಿರೋದ್ರಿಂದ ಶೇಪ್ಸ್ನ ಇಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ. ಇದನ್ನು ಅದಿತಿಗೆ ಹೇಗೆ ಯೂಸ್ ಮಾಡ್ತಿದ್ದೀನಿ, ಅದಿತಿಗೆ ಹೇಗೆ ಇದು ಬರ್ತಿದೆ ಅಂತಂದರೆ, ಹೇಗೆ ಐಡೆಂಟಿಫಿಕೇಶನ್ ಮಾಡ್ತಾರೆ ಬಿಗ್ ಆ್ಯಂಡ್ ಸ್ಮಾಲ್ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಒನ್ ಮೋರ್ ಶೇಪ್ಸೇ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಮಗುಗೆ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಮಾಲು ಸಹ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ಬಿಗ್ಗು ಮಾಡಿದ್ದೀನಿ. ಇಲ್ಲಿ ಬಿಗ್ ಇದೆ, ಇಲ್ಲಿ ಸ್ಮಾಲ್ ಇದೆ. ಒಂದೇ ಪ್ಯಾಟರ್ನ್ ಮಕ್ಳಿಗೂ ಅದು ಓಕೆ, ಇದು ಯಾವಾಗಲೂ ಇದೇ ರೀತಿ ಕೇಳ್ತಾರೆ, ಇಲ್ಲೇ ಇರುತ್ತೆ ಆನ್ಸರ್ ಅನ್ನೋದು ನಾವು ಪ್ಯಾಟರ್ನ್ನ ಸೆಟ್ ಮಾಡಬಾರ್ದು. ಆ್ಯಂಡ್ ನೆಕ್ಸ್ಟ್ ನಾನು ಇಲ್ಲಿ ತೊಗೊಂಡಿರೋದು ಇನ್ಕ್ಲೂಡಿಂಗ್ ಶೇಪ್ಸ್ ಆ್ಯಂಡ್ ಇಲ್ಲ ಇನ್ನೊಂದು ಪೇಜ್ ಇದೆ. ಸೊ ಈ ಪೇಜಲ್ಲಿ ಐಸ್ ಕ್ರೀಮ್ ಇದೆ, ಅಂಬ್ರೆಲಾ ಇದೆ, ಒಂದು ಸ್ಮೈಲಿ ಇದೆ ಆ್ಯಂಡ್ ಒಂದು ಫ್ಲವರ್ ಇದೆ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಕಾಂಬಿನೇಷನ್ ಆಫ್ ಶೇಪ್ಸ್ ಆ್ಯಂಡ್ ಕಾನ್ಸೆಪ್ಟ್ ಬಾಲು ಮತ್ತು ಟ್ರೀ ತೊಗೊಂಡಿದ್ದೀನಿ. ಹೇಗೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಇದನ್ನು ಅದಿತಿಗೆ, ಅದಿತಿಗೆ ಬಿಡಿ, ಹೇಗೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಅದಿತಿಗೆ ಇದನ್ನು ನಾನು ತೋರಿಸ್ತೀನಿ. ಇದನ್ನು ನೀವು A4 ಶೀಟ್ಸಲ್ಲೂ ಮಾಡ್ಕೊಳ್ಬೋದು, ಬಟ್ ಬುಕ್ಕಲ್ಲೂ ಮಾಡ್ಕೊಳ್ಬೋದು. ಬಟ್ ಬುಕ್ಕಲ್ಲಿ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಮಕ್ಕಳು ತುಂಬ ಈಗ ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ, ಅವರು ಹೌ ಟು ಹ್ಯಾಂಡಲ್ ಅನ್ನೋದು ಮಕ್ಕಳಿಗೆ ಗೊತ್ತಿಲ್ಲದಿರೋದ್ರಿಂದ ಬುಕ್ ಇಸ್ ದ ಬೆಸ್ಟ್ ಅಂತ ನನಗೆ ಅನ್ಸುತ್ತೆ. ಸೊ ಐ ಹ್ಯಾವ್ ಯೂಸ್ಡ್ ಬುಕ್ ಅಂತಂದರೆ ಬುಕ್ಕಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಹೇಗೆ ಅಂತ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ. ಅದಿತಿ, ಇವಾಗ ನಾನು ಇದನ್ನ ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ ತೋರಿಸ್ತೇನೆ ನಿಮಗೆ. ಅದಿತಿ, ಈಗ ಇದರಲ್ಲಿ ಇದು ಎರಡರಲ್ಲಿ ಬಿಗ್ ಬಾಲ್ ಯಾವುದು? ಇದು ಎರಡರಲ್ಲಿ ಬಿಗ್ ಬಾಲ್, ದೊಡ್ಡ ಬಾಲ್ ಯಾವುದು? ವೆರಿ ಗುಡ್. ಇದರಲ್ಲಿ ಕ್ಲಾಪ್. ಓಕೆ, ಇದರಲ್ಲಿ ಸ್ಮಾಲ್ ಪುಟ್ಟು ಕಾರ್ ಯಾವುದು? ವೆರಿ ಗುಡ್. ಯಾವುದು ಸ್ಮಾಲ್ ಪುಟ್ಟು ಕಾರ್? ಪುಟ್ಟು ಕಾರ್ ಯಾವುದು? ವೆರಿ ಗುಡ್. ಇದರಲ್ಲಿ ದೊಡ್ಡ ಮರ, ಕೋತಿ ಇರುತ್ತಲ್ಲ ಮರ, ನೇರಳೆ ಹಣ್ಣಿನ ಮರ, ಅದು ಯಾವುದಪ್ಪ ಮರ? ದೊಡ್ಡ ಮರ ಎಲ್ಲಿದೆ ತೋರಿಸಿ. ವೆರಿ ಗುಡ್. ನಿನ್ನೆ ರಾತ್ರಿ ನಾವು ಚಂದಮಾಮನ್ನ ನೋಡಿದ್ವಿ ಅಲ್ಲ, ದೊಡ್ಡ ಚಂದಮಾಮ. ಈ ಎರಡರಲ್ಲಿ ದೊಡ್ಡ ಚಂದಮಾಮ ಯಾವುದಪ್ಪ? ವೆರಿ ಗುಡ್. ಸೊ ಈ ರೀತಿ. ಸೊ ಕಲರ್ನ ಮಾಡೋದಕ್ಕೆ ಅದಿತಿಗೆ ನಾನು ಹೇಳ್ತಿಲ್ಲ, ಜಸ್ಟ್ ಐಡೆಂಟಿಫಿಕೇಶನ್ ಪಾಯಿಂಟಿಂಗ್ನ ನಾನು ಅದಿತಿಗೆ ಇದರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಶೇಪ್ಸ್ಗೆ ಹೋಗ್ತೀವಿ. ಅದಿತಿ, ಇದು ಸ್ಕ್ವೇರ್ ಅಲ್ವಪ್ಪ? ಸ್ಕ್ವೇರ್ ಅಲ್ವಾ? ಚಿಕ್ಕ ಪುಟ್ಟ ಸ್ಕ್ವೇರ್ ಎಲ್ಲಿದೆ ನೋಡಿ, ಪುಟ್ಟು ಸ್ಕ್ವೇರ್, ಸ್ಮಾಲ್ ಸ್ಕ್ವೇರ್. ಯಸ್, ಸ್ಮಾಲ್ ಒನ್. ಗುಡ್ ಜಾಬ್. ಇದು ಯಾವ ಶೇಪು? ಟ್ರಯಾಂಗಲ್. ವೆರಿ ಗುಡ್. ಬಿಗ್ ಟ್ರಯಾಂಗಲ್ ಎಲ್ಲಿದೆ? ಬಿಗ್ ಟ್ರಯಾಂಗಲ್. ವೆರಿ ಗುಡ್, ಗುಡ್ ಜಾಬ್. ಸೊ ಶೇಪ್ಸಲ್ಲಿ ಈ ರೀತಿ. ಆ್ಯಂಡ್ ನೆಕ್ಸ್ಟು ಶೇಪ್ ಇರೋದ್ರಿಂದ ನಾನೇನು ತೋರಿಸೋದಕ್ಕೆ ಹೋಗಲ್ಲ. ಆ್ಯಂಡ್ ಇದು ಓಕೆ. ಅದಿತಿ, ಇದೇನು ಕಂದ? ಮಮ್ಮ ಡ್ರೆಸ್ಸಲ್ಲಿ ಏನಿದೆ?
ಫ್ಲವರ್ ಇದೆ ಅಲ್ವಾ, ಲೋಟಸ್ ಇದೆಯಾ, ಇದು ಇಟ್ಸ್ ಅ ಫ್ಲವರ್. ಓಕೆ, ಸೊ ಇಲ್ಲೂ ಅದಿತಿಗೆ ಫ್ಲವರ್ ಎಲ್ಲಿ ಕಾಣಿಸ್ತಾ ಇದೆ, ಎಲ್ಲಿದೆ, ಇಲ್ಲಿದೆ. ಸೊ ಅದಿತಿ ಪುಟ್ಟ ಸ್ಮಾಲ್ ಸ್ಮಾಲ್ ಫ್ಲವರ್ಸ್ ಎಲ್ಲಿದೆ ಚಿನ್ನಮ್ಮ? ಹಾ, ಅಲ್ಲಿದೆ. ವೆರಿ ಗುಡ್. ಇದೇನ್ ಕಂದ? ಅಂಬ್ರೆಲಾ ಅಲ್ಲ, ಇದು ನೆನ್ನೆ ನಾವು ತಿಂದ್ವಲ್ಲ ಐಸ್ ಕ್ರೀಮ್. ಎಸ್, ಬಿಗ್ ಐಸ್ ಕ್ರೀಮ್ ಎಲ್ಲಿದೆ ನೋಡಿ, ಬಿಗ್ ದೊಡ್ಡ ಐಸ್ ಕ್ರೀಮ್ ಎಲ್ಲಿದೆ ಚಿನ್ನಿ ಇದರಲ್ಲಿ? ಬಿಗ್ ಐಸ್ ಕ್ರೀಮ್ ಇದಲ್ಲ ನಾನು ಕೇಳ್ತಿರೋದು, ಐಸ್ ಕ್ರೀಮ್. ಬಿಗ್ ಐಸ್ ಕ್ರೀಮ್ ಎಲ್ಲಿದೆ? ಬಿಗ್ ಬಿಗ್ ಇದು ಐಸ್ ಕ್ರೀಮ್ ಅಲ್ಲ ಕಂದ, ಇದು ಅಂಬ್ರೆಲಾ. ಐಸ್ ಕ್ರೀಮ್ ಎಲ್ಲಿದೆ? ಬಿಗ್ ಐಸ್ ಕ್ರೀಮ್. ಇದು ಐಸ್ ಕ್ರೀಮು. ಬಿಗ್ ಐಸ್ ಕ್ರೀಮ್ ಎಲ್ಲಿದೆ? ದೊಡ್ಡದು ಐಸ್ ಕ್ರೀಮ್ ಎಲ್ಲಿದೆ ತೋರಿಸಿ. ಪಾಯಿಂಟ್ ಗೊತ್ತಾಗ್ತಿಲ್ವಾ ಇಲ್ಲಿ? ಎಸ್. ಸೊ ಈ ರೀತಿ ಪಾಯಿಂಟಿಂಗ್ ಮಾಡಿಸೋದು. ಸೊ ಆಮೇಲೆ ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನಾನು ಬೇರೆ ವರ್ಕ್ಶೀಟ್ನ ಮಾಡ್ತೀನಿ ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್, ಬಿಗ್ ಆ್ಯಂಡ್ ಸ್ಮಾಲ್. ಬಿಗ್ಗೆ ಬ್ಲೂ ಕಲರ್ ಮಾಡಿ, ಸ್ಮಾಲ್ಗೆ ಗ್ರೀನ್ ಕಲರ್ ಮಾಡಿ ಅಂತ ಕಲರ್ ಕೋಡಿಂಗ್ನ ಕೊಟ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡೋದು. ಸೊ ಈಗಲೇ ಮಕ್ಕಳಿಗೆ ಕಂಟ್ರೋಲ್ಡ್ ಸ್ಕ್ರಿಬ್ಲಿಂಗ್ ಈಗ ಅದಿತಿ ಕಲಿತಿರೋದ್ರಿಂದ ನಾನು ಈಗಲೇ ಪ್ರೆಷರ್ ಮಾಡೋದಕ್ಕಿಂತ ಅಟ್ಲೀಸ್ಟ್ ಐಡೆಂಟಿಫಿಕೇಶನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮಕ್ಕಳಿಗೆ ಇದೇ ಬಿಗ್ಗು ಇದೇ ಸ್ಮಾಲು ಅಂತ ಅವ್ರಿಗೆ ಕಂಪ್ಲೀಟ್ ಕ್ಲಾರಿಟಿ ಆಗಿ ಗೊತ್ತಾದರೆ ಇಟ್ಸ್ ವೆರಿ ಈಸಿ ಫಾರ್ ದೆಮ್. ಸೊ ಅದಕ್ಕೋಸ್ಕರ ನಾನು ಈ ಒಂದು ವರ್ಕ್ಶೀಟ್ಸ್ನ ಅದಿತಿಗೆ ಮಾಡಿದ್ದೀನಿ. ಇನ್ಮೇಲಿಂದ ಅದಿತಿಗೆ ತುಂಬ ವರ್ಕ್ಶೀಟ್ಸ್ನ ಮಾಡಬೇಕು ಅನ್ನೋ ಪ್ಲಾನ್ ಇದೆ. ಆಲ್ರೆಡಿ ಶೇರ್ಸ್ 2 ಅಲ್ವಾ. ಸೊ ಹೋಮ್ ಸ್ಕೂಲಿಂಗ್ ವಿಚಾರದಲ್ಲಿ ಹೇಳ್ಕೊಡ್ಬೇಕು ಅನ್ನುವಂಥ ವಿಚಾರದಲ್ಲಿ ಸಾಕಷ್ಟು ವರ್ಕ್ಶೀಟ್ಸ್ನ ನಾನೇ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಆಲ್ರೆಡಿ ಇಂಟ್ರೊಡ್ಯೂಸ್ ಆಗಿದೆ ಬಿಗ್ ಆ್ಯಂಡ್ ಸ್ಮಾಲ್ ಕಾನ್ಸೆಪ್ಟ್. ಇದನ್ನ ರಿವೈಸ್ ಮಾಡೋದಕ್ಕೆ ವರ್ಕ್ಶೀಟ್ ಅಂತಂದ್ರೆ ಇದನ್ನ ಅವಾಗ ಡೈಲಿ ಬೇಸಿಸ್ಗೆ ಮಾಡ್ತಿದ್ರೆ ಮಕ್ಕಳಿಗೆ ಬಿಗ್ ಅಂಡ್ ಸ್ಮಾಲ್ ಕಾನ್ಸೆಪ್ಟ್ಗೆ ಕ್ಲೀನ್ ಆಗಿ ರೆಕಗ್ನೈಸ್ ಮಾಡೋದಕ್ಕೆ ಅವ್ರಿಗೆ ಬರುತ್ತೆ ಅನ್ನೋ ಕಾನ್ಸೆಪ್ಟು. ಸೊ ನೆಕ್ಸ್ಟ್ ಇನ್ನೊಂದು ವರ್ಕ್ಶೀಟ್ ವಿಡಿಯೋ ಜೊತೆ ನಾನು ಸಿಗ್ತೀನಿ. ನೀವಿನ್ನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ವಿಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್, ಮಕ್ಕಳ ಒಂದು ಟಾಯ್ಸ್ ರಿಲೇಟೆಡ್ ಆ್ಯಂಡ್ ಅದಿತಿಸ್ ಕಂಪ್ಲೀಟ್ ಡೈಲಿ ರೊಟೀನು, ಫುಡ್ ರೊಟೀನು ಆ್ಯಂಡ್ ಮಕ್ಕಳ ಮೈಲ್ ಸ್ಟೋನು, ಸ್ಪೆಷಲ್ ಎಜುಕೇಷನ್ ರಿಲೇಟೆಡ್ ಆ್ಯಂಡ್ ಸ್ಪೆಷಲ್ ಚಿಲ್ಡ್ರನ್ ರಿಲೇಟೆಡ್ ಆಕ್ಟಿವಿಟೀಸು, ರೈಮ್ಸು, ಸ್ಟೋರೀಸು ಎಲ್ಲನೂ ನಾನು ಈ ಚಾನಲ್ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಎವ್ರಿ ಟೈಮ್ ನ್ಯೂ ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗ ನೋಟಿಫಿಕೇಶನ್ ಸಿಗುತ್ತೆ. ನೀವು ಬೇಗ ವೀಡಿಯೋಸ್ನ ನೋಡಿ ನೀವು ನಿಮ್ಮ ಮಕ್ಕಳ ಜೊತೆ ಇದನ್ನು ಅಪ್ಲಿಕೇಶನ್ ಮಾಡ್ಬೋದು. ಸೊ ಸಿ ಯು, ಟಾಟಾ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಅದಿತಿ ಬಾಯ್. ಎಸ್, ನೋಡಿ ಅದಿತಿ ಹೇಗೆ ಮಾಡಿದ್ದಾರೆ, ನೀವು ತೋರಿಸ್ಬೇಕಾ ಎಲ್ಲರಿಗೂ? ಓಕೆ, ಗುಡ್ ಜಾಬ್. ಬಾಯ್.